ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದಂಥ ವಿಶೇಷವಾದ ಶಾಂತಿ, ಸಮಾಧಾನ, ಆರೋಗ್ಯ, ಜ್ಞಾನವನ್ನು ಅವರಿಗೆ ಅನುಗ್ರಹಿಸಿರಿ. ಅವರ ಮಕ್ಕಳನ್ನು ಅವರು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮ ಚಿತ್ತಾನುಸಾರ ಇತರರಿಗೆ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಿರಿ. ಹಾಗೆ ಮಾಡುವುದಕ್ಕಾಗಿಯೂ ನಿಮಗೆ ಸ್ತೋತ್ರ. ನಿಮ್ಮ ಎಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಯೆಹೋಶುವ 9ನೇ ಅಧ್ಯಾಯ 26ರಿಂದ. ಯೆಹೋಶುವ 9ನೇ ಅಧ್ಯಾಯ 26ರಿಂದ, ಅಂದರೆ ನಿನ್ನೆಯಿಂದಲೇ ಇದು ಮುಂದುವರಿಯುವುದು. ಯೆಹೋಶುವನು ತಾನು ಮೊದಲು ಹೇಳಿದಂತೆ ಮಾಡಿದನು. ಅವನು ಅವರನ್ನು ಇಸ್ರಾಯೇಲರ ಕೈಯಿಂದ ಸಂಹೃತರಾಗದಂತೆ ತಪ್ಪಿಸಿ, ಸಮೂಹಕ್ಕೋಸ್ಕರವೂ ಯೆಹೋವನು ಆದುಕೊಳ್ಳುವ ಸ್ಥಳದಲ್ಲಿ ಆತನ ಯಜ್ಞವೇದಿಗೋಸ್ಕರವೂ ಕಟ್ಟಿಗೆ ಒಡೆಯವರನ್ನಾಗಿಯೂ ನೀರು ತರುವವರನ್ನಾಗಿಯೂ ನೇಮಿಸಿದನು. ಅವರು ಇಂದಿನವರೆಗೂ ಅದೇ ಕೆಲಸ ಮಾಡುತ್ತಾರೆ. ನೋಡಿ, ಅವರು ವಿರೋಧವಾಗಿದ್ದಾಗ ದೇವರ ವಿರೋಧಿಗಳನ್ನು ಇಸ್ರಾಯೇಲರ ಕೈಗೆ ಒಪ್ಪಿಸಿಕೊಟ್ರು. ಆವಾಗ ಅವರು ಕ್ಷಮಿಸಬೇಕು ಅಂತೇಳಿ ದೇವರು ಹೇಳಿದರು. ಆಮೇಲೆ ಕ್ಷಮಿಸಿ ಅವರು ನೀರು ತರೋದು, ಸೌದೆ ತರೋದು, ಇತರ ಅಂದರೆ ದೇವರ ಆಲಯದ ಪ್ರಾರ್ಥನಾ ಮಂದಿರದ ಹೊರಗಡೆ ಕೆಲಸ ಮಾಡುವುದಕ್ಕೋಸ್ಕರ ಅವರನ್ನು ನೇಮಿಸಿಕೊಂಡರು. ಹಾಗೆ ಯೆಹೋಶುವನು ದೇವರು ಹೇಳಿದಂತೆ ಅನ್ಯರನ್ನು ಏನು ಮಾಡಿದರು, ಇಸ್ರಾಯೇಲರ ಕೈಯಿಂದ ಬಹಳ ಶಿಕ್ಷೆ ಅವರು ಅನುಭವಿಸಬೇಕಾಯಿತು. ಅದರಿಂದ ತಪ್ಪಿಸಿದರು. ಇದು ಇವತ್ತು ನಮ್ಮ ಜೀವಿತ ಕೂಡ ಅನ್ಯರು ಒಂದು ವೇಳೆ ನಮಗೆ ತಪ್ಪು ಮಾಡಿದಾಗ, ದೇವರು ಅವರನ್ನು ನಮ್ಮ ಕೈಗೆ ಒಪ್ಪಿಸಿಕೊಟ್ಟಾಗ, ಅವರು ಕ್ಷಮೆ ಕೇಳಿದಾಗ ನಾವು ಏನು ಮಾಡಬೇಕು, ನಾವು ಅವರಿಗೆ ಶಿಕ್ಷೆ ಕೊಡದೆ ಇತರ ಅಂದರೆ ದೇವಾಲಯದ ಒಳಗಡೆ ಕೆಲಸ, ಲೇವಿಯರ ಕೆಲಸ ಇಂಥದನ್ನೆಲ್ಲ ಬಿಟ್ಟು ಹೊರಗಡೆ ನೀರು ತರೋದು, ಗುಡಿಸೋದು, ಸೌದೆ ಹೊಡೆಯೋದು, ಇಂಥ ಕೆಲಸಕ್ಕೆ ಅವರನ್ನು ನೇಮಕ ಮಾಡಿಕೊಳ್ಳಬೇಕು. ಅವರಿಗೆ ಶಿಕ್ಷೆ ಕೊಡಬಾರದು. ಅವರು ಯಾರಾದರು ಅಂತ ಇದರ ಅರ್ಥವಾಗಿದೆ. ಯಾರ್ಯಾರಿಗೆ ಯಾವ ಯಾವ ಕೆಲಸ ಕೊಡಬೇಕು ಅಂತೇಳಿ ಮೊದಲೇ ದೇವರು ನೇಮಿಸಿದ್ದಾರೆ. ಅದೇ ಪ್ರಕಾರ ಇವತ್ತು ಕೂಡ ನಡೀತಾ ಇದೆ. ದೇವರ ನಮಗೆ ಸ್ತೋತ್ರ. ದೇವಾಲಯದ ಒಳಗಡೆ ಯಾಜಕರ ಕೆಲಸ, ಸೇವಕರುಗಳ ಕೆಲಸ ಅಂದರೆ ಬೋಧನೆ ಮಾಡುವಂಥದ್ದು. ಪ್ರತಿಯೊಂದು ಕೆಲಸಕ್ಕೆ ಬೇರೆ. ದೇವರ ಕಾಂಪೌಂಡ್ ಒಳಗೆ ಅಂದರೆ ಆವರಣದ ಒಳಗೆ ಕೆಲಸ ಮಾಡುವಂಥವರು ಅವರೇ ಬೇರೆ, ಹೊರಗಡೆ ಕೆಲಸ ಮಾಡೋವರೇ ಬೇರೆ. ನೀರು ತರೋದು, ಕಟ್ಟಿಗೆ ತರೋದು, ಗುಡಿಸೋದು, ಮಾಡೋದು, ಇಂಥದ್ದೇ ಅವರ ಕೆಲಸವಾಗಿರಬೇಕು. ಹಾಗೆ ಒಂದೊಂದು ಕೆಲಸಕ್ಕೆ ಒಂದೊಂದು ರೀತಿಯ ಜನಗಳನ್ನು ಆಚರಿಸಿದ್ದಾರೆ. ಅದುವೇ ಇವತ್ತು ಕೂಡ ಕೆಲವೊಂದು ದೇವಸ್ಥಾನಗಳಲ್ಲಿ, ಮಸೀದಿಗಳಲ್ಲಿ, ದೇವಾಲಯಗಳಲ್ಲಿ ಕೂಡ ನಡೆಯುವುದು. ಅವರವರಿಗೆ ನೇಮಿಸಿದ ಕೆಲಸವನ್ನು ಅವರವರೇ ಮಾಡಬೇಕು ಹೊರತು ಇತರರು ಮಾಡಬಾರದು. ಒಂದು ವೇಳೆ ವಿರೋಧಿಗಳನ್ನು ನಮ್ಮ ಕೈ ಒಪ್ಪಿಸಿದಾಗ, ಅವರು ಶರಣಾದಾಗ, ತಪ್ಪುಗಳನ್ನು ಒಪ್ಪಿಕೊಂಡಾಗ ಅವರನ್ನು ಮತ್ತು ಶಿಕ್ಷೆ ಕೊಡಬಾರದು, ಕ್ಷಮಿಸಬೇಕು ಅಂತೇಳಿ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಮತ್ತಾಯ 6ನೇ ಅಧ್ಯಾಯದಲ್ಲಿ ಕೂಡ ಪರಲೋಕದ ಪ್ರಾರ್ಥನೆಯಲ್ಲಿ ಕೂಡ ಯೇಸು ಶಿಷ್ಯರಿಗೆ ಹೇಳಿದ್ದಾನೆ, ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ ಅಂತೇಳಿ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ತಪ್ಪನ್ನು ಕ್ಷಮಿಸಿದರೆ ಮಾತ್ರ ಪರಲೋಕದ ತಂದೆಯು ನಮ್ಮ ತಪ್ಪುಗಳನ್ನು ಕೂಡ ಕ್ಷಮಿಸ್ತಾರೆ. ದಾವೀದ ಅರಸನು ಕೂಡ ಮಗನು ಕೊಲೆ ಮಾಡಲು ಬಂದಾಗ, ದಾವೀದ ಅರಸನು ಹೆಂಡತಿಯನ್ನು ಕರ್ಕೊಂಡು ಕಾಡಿಗೆ ಓಡಿ ಹೋಗುವಾಗ ಶಿಮ್ಮಿ ಎಂಬಾತ ಹಿಂದೆಯಿಂದ ಕಲ್ಲು ಹೊಡೆದ. ಅವನು ಒಂದು ಅಂಗವಿಕಲನಾಗಿದ್ದ. ಆದರೂ ಕಡೆಗೆ ಅವನಿಗೆ ಕಷ್ಟ ಬಂದಾಗ ದಾವೀದ ಏನು ಮಾಡಿದ, ಅವನಿಗೆ ಸಹಾಯ ಮಾಡಿದ ಹೊರತು ಅವನಿಗೆ ಶಿಕ್ಷೆ ಕೊಡಲಿಲ್ಲ. ದಾವೀದ ಅರಸರು ಅವರನ್ನು ಕೂಡ ಏನು ಮಾಡಿದ್ರು, ಅಲ್ಲಿ ಕ್ಷಮಿಸಿದರು. ಅದೇ ರೀತಿ ಇವತ್ತು ನಮ್ಮ ಜೀವಿತದಲ್ಲಿ ಕೂಡ ನೆರವೇರಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 10ನೇ ಅಧ್ಯಾಯ 1ರಿಂದ 27ರವರೆಗೆ ನಾವು ಓದುವಾಗ, 10ನೇ ಅಧ್ಯಾಯ 1ರಿಂದ 27ರವರೆಗೆ ಓದುವಾಗ, ಯೆಹೋಶುವನು ಗಿದ್ಯೋನಿನ ಬಳಿಯಲ್ಲಿ 5 ಮಂದಿ ಅರಸರನ್ನು ಸೋಲಿಸಿದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನೋಡಿ, ಇಲ್ಲಿ ಏನಾಯಿತು,
ವಿರೋಧವಾದಂಥ 5 ಮಂದಿ ಅರಸರಿದ್ದರು. ಯಾರಿಗೆ? ಇಸ್ರೇಲರಿಗೆ, ದೇವರ ಆರಿಸಿಕೊಂಡವರಿಗೆ ವಿರೋಧವಾಗಿ 5 ಮಂದಿ ಅರಸರಿದ್ದರು. ಹಾಗೆ ದೇವರು ಏನು ಮಾಡಿದ್ರು? ಯೆಹೋಶುವನ ಮುಖಾಂತರ, ಇಸ್ರೇಲರ ಮುಖಾಂತರ ಯುದ್ಧದಲ್ಲಿ 5 ಮಂದಿ ಅರಸರನ್ನ ಸೋಲಿಸಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಯೆಹೋಶುವ ಒಂದು ದೇವರಿಂದ ಆಯ್ಕೆಗೊಂಡಂತ ಒಂದು ಜನ ಆಗಿದ್ದ ಇಸ್ರೇಲರನ್ನ ನಡೆಸಿಕೊಂಡು ಹೋಗ್ಲಿಕ್ಕೆ. ಕಡೆಗೆ ಇಸ್ರೇಲರೆಲ್ಲರೂ ವಿಶ್ವಾಸಿಗಳಾಗಿದ್ರು. ಅವರನ್ನ ಏನ್ ಮಾಡಿದ್ರು? 5 ಮಂದಿ ಅರಸರ ಅಂದ್ರೆ ಒಂದು ರಾಜ್ಯವನ್ನು ಆಳುವವನೇ ಅರಸನಾಗಿದ್ದ ಆಗಿನ ಕಾಲದಲ್ಲಿ. ಈಗಂತೂ ನಮ್ಮ ಭಾರತ ದೇಶದಲ್ಲಿ ಅರಸರು ಇಲ್ಲ, ಹೊರಗಡೆ ಇದ್ದಾರೆ. ಅದುವೇ ಇವತ್ತು ಒಂದೊಂದು ರಾಜ್ಯದಲ್ಲಿ ಮೊದಲು ಇದ್ರು. ನಾವು ಉದಾಹರಣೆಗೆ ನಮ್ಮ ಕರ್ನಾಟಕದಲ್ಲಿ ಮೈಸೂರು ರಾಜ್ಯ ಅಂತೇಳಿದ್ದ, ಈಗ ಇಲ್ಲ, ಈಗ ಸರಕಾರಕ್ಕೆ ಬಂತು. ಹಾಗೆ 5 ರಾಜ್ಯದ ಅರಸರನ್ನ ಈ ದೇವರು ಯೆಹೋಶುವನ ಮೂಲಕ ದೇವರು ಯುದ್ಧ ಮಾಡಿ ಅವರನ್ನ ಸೋಲಿಸೋ ಹಾಗೆ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇವತ್ತು ದೇವರಿಗೆ ವಿರುದ್ಧವಾಗಿ, ದೇವರ ಆರಿಸಿಕೊಂಡವರಿಗೆ ವಿರುದ್ಧವಾಗಿ ನಡೆದಾಗ ದೇವರೇ ಅಂಥವರ ಮುಖಾಂತರ ಅಥವಾ ಯಾರು ವಿರೋಧಿಗಳಾಗಿ ಬಂದರೋ ಅವರನ್ನು ಅವರ ವಿರೋಧಿಗಳ ಕೈಗೆ ಒಪ್ಪಿಸಿಕೊಟ್ಟು ಸಂಪೂರ್ಣ ಅವರನ್ನ ಸದೆಬಡಿಯವರು ಆಗಿದ್ದಾರೆ, ಸೋಲಿಸುವವರು ಕೂಡ ಆಗಿದ್ದಾರೆ. ಇದು ನನ್ನ ಜೀವಿತದಲ್ಲಿ ಕೂಡ ನೆರವೇರಿ ಹೋಯಿತು. ನಾನು ದೇವರ ಬಳಿಗೆ ಬಂದಾಗ ನನಗೆ ನನ್ನ ಸಂಸಾರ ತಂದ್ರೆ ಹೆಂಡತಿ ಮಕ್ಕಳೇ ವಿರೋಧವಾದಾಗ, ಆಮೇಲೆ ಕೂಡ ದೇವರು ಎಲ್ಲೆಲ್ಲಿ ಕಳಿಸಿದ್ರು ಅಲ್ಲೆಲ್ಲ ವಿರೋಧ ಬಂತು. ನನ್ನ ಪರವಾಗಿ ದೇವರೇ ಯುದ್ಧ ಮಾಡಿದರು. ದೇವರಿಗೆ ಬರುವಂತಹ ಶಿಕ್ಷೆ ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡಿದ್ರು, ಮಾಡುತ್ತಲೇ ಇದ್ದಾರೆ. ಆದರೆ ದೇವರು ನನ್ನನ್ನು ರಕ್ಷಿಸ್ತಾ ಬಂದರು. ನನ್ನ ಸಹೋದರ ಸಹೋದರಿ, ಇವತ್ತು ಕೂಡ ಅದುವೇ ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದೇ ರೀತಿ ದೇವರು ಆರಿಸಿಕೊಂಡಾಗ ದೇವರಿಂದ ಆಯ್ಕೆಯಾದವರಿಗೆ ಶಿಕ್ಷೆ ಕೊಡಲು ಬಂದವರೊಂದಿಗೆ ದೇವರೇ ಯುದ್ಧ ಮಾಡುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದನ್ನ 11ರಿಂದ 15ರವರೆಗೆ ಓದಿಕೊಳ್ಳೋಣ. ಯೆಹೋಶುವ 10ನೇ ಅಧ್ಯಾಯ 11ರಿಂದ 15ರವರೆಗೆ. ಅವನು ಇಸ್ರಾಯೇಲರಿಗೆ ಬೆಂಗೊಟ್ಟು ಬೇತ್‌ಹೋರೋನಿನ ಇಳಿಜಾರಿನಲ್ಲಿ ಓಡುತ್ತಾ ಅಜೀಕವನ್ನು ಮುಟ್ಟುವವರೆಗೂ ಯೆಹೋವನು ಆಕಾಶದಿಂದ ದೊಡ್ಡ ಕಲ್ಮಳೆಯನ್ನು ಸುರಿಸಿ ಅನೇಕರನ್ನು ಸಾಯಿಸಿದನು. ನೋಡಿ, ಅವರನ್ನು ಸೋಲಿಸಿದ್ದು ಮಾತ್ರ ಅಲ್ಲ, ಯೆಹೋಶುವ ಮತ್ತು ಇಸ್ರಾಯೇಲರೊಂದಿಗೆ ಆ ಅರಸರು ಓಡುವಾಗ ಆಕಾಶದಿಂದ ಕಲ್ಮಳೆ ಅಂದರೆ ವಿಷವನ್ನು ಸುರಿಸಿ ಅವರನ್ನು ಸಾಯಿಸಿ ಬಿಟ್ಟರು ದೇವರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇಲ್ಲಿ ಏನಾಯಿತು? ಸೊದೋಮ್ ಗೊಮೋರ ಕೂಡ ದೇವರ ಜನರಿಗೆ ವಿರೋಧವಾಗಿ ಬಂದಾಗ ಅವರನ್ನು ಆಕಾಶದಿಂದ ಬೆಂಕಿಯನ್ನು ಸುರಿಸಿ ಸಂಪೂರ್ಣ ಸೊದೋಮ್ ಗೊಮೋರವನ್ನು ನಾಶ ಮಾಡಿದ್ರು. ಯೆರಿಕೋ ಪಟ್ಟಣವನ್ನು ಕೂಡ ನಾಶ ಮಾಡಿದ್ರು. ಹಾಗೆ ಇವತ್ತು ದೇವರಿಂದ ಆಯ್ಕೆಯಾದವರಿಗೆ ಯಾರು ತೊಂದರೆ ಕೊಡ್ತಾರೋ, ಯಾರು ಅವರನ್ನು ಹಿಂಸಿಸ್ತಾರೋ ಅಂಥವರಿಗೆ ದೇವರೇ ಶಿಕ್ಷೆ ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಮುಂದೆ, ಇಸ್ರಾಯೇಲರ ಕತ್ತಿಯಿಂದ ಸಂಹೃತರಾದವರಿಗಿಂತ ಕಲ್ಮಳೆಯಿಂದ ನಾಶವಾದವರೇ ಹೆಚ್ಚು ಮಂದಿ. ನೋಡಿ, ಕತ್ತಿಯಿಂದ ಅಂದ್ರೆ ಯುದ್ಧದಿಂದ ಕತ್ತಿಯಿಂದ ನಾಶವಾದಕ್ಕಿಂತ ಮೇಲೆಯಿಂದ ವಿಷವನ್ನು ಸುರಿಸಿ, ಕಲ್ಮಳೆಯನ್ನು ಅಂದ್ರೆ ವಿಷವನ್ನು ಸುರಿಸಿ, ನಾನಾ ಥರದ ಬೆರಕೆ ನೀರಿರ್ಬೋದು, ಅದು ಒಂದು ಅಂದಾಜು, ಅದನ್ನು ಸುರಿಸಿ ಸಂಪೂರ್ಣಗೆ ಕತ್ತಿಯಿಂದ ಸಂಹೃತರಾದವರಿಗಿಂತ ಹೆಚ್ಚು ಈ ರೀತಿಯಲ್ಲಿ ಜನ ಸತ್ತರು. ಇದು ಕೂಡ ಒಂದೊಂದು ಕಡೆ ಅನೇಕ ನಾವು ಇವತ್ತು ಉದಾಹರಣೆಗೆ ನೋಡ್ತಾ ಇದ್ದೇವೆ. ಇವತ್ತು ಅನೇಕ ಕೊರೋನಾಗಳು ಬಂತು, ಅದು ಎಲ್ಲಿಂದ ಹೇಗೆ ಬಂತು, ಯಾವ ರೀತಿಯಲ್ಲಿ ಬಂತು ಅಂತ ಗೊತ್ತಾಗುವುದಿಲ್ಲ. ಇದು ಈ ರೀತಿ ಇವತ್ತು ಕೂಡ ಇದು ನಡೀತಲೇ ಇದೆ. ಯೆಹೋವನು ಅಮೋರಿಯರನ್ನು ಇಸ್ರಾಯೇಲರಿಗೆ ಒಪ್ಪಿಸಿದ ದಿನದಲ್ಲಿ ಯೆಹೋಶುವನು ಯೆಹೋವನಿಗೆ ಒಂದು ವಿಜ್ಞಾಪನೆ ಮಾಡಿದನು. ಅದೇನಪ್ಪ? ಸೂರ್ಯನೇ ನೀನು ಗಿಬ್ಯೋನಿನಲ್ಲಿಯೂ, ಚಂದ್ರನೇ ನೀನು ಅಯ್ಯಲೋನ್ ತಗ್ಗಿನಲ್ಲಿಯೂ ನಿಲ್ಲಿರಿ ಎಂದು ಇಸ್ರಾಯೇಲರ ಸಮಕ್ಷಮದಲ್ಲಿ ಆಜ್ಞಾಪಿಸಲು, ಇಸ್ರಾಯೇಲರು ತಮ್ಮ ಶತ್ರುಗಳಿಗೆ ಮೈಯು ತೀರಿಸುವವರೆಗೆ ಸೂರ್ಯಚಂದ್ರರು ಹಾಗೆಯೇ ನಿಂತರು. ಈ ಮಾತು ಯಾಷಾರ್ ಗ್ರಂಥದಲ್ಲಿ ಬರೆದಿದೆಯಲ್ಲ. ಹೀಗೆ ಸೂರ್ಯನು ಮುಳುಗಲಿಕ್ಕೆ ಆತುರ ಪಡದೆ ಹೆಚ್ಚು ಕಡಿಮೆ 1 ದಿವಸ ಪೂರ್ತಿ ಆಕಾಶದ ಮಧ್ಯದಲ್ಲಿ ನಿಂತರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅಮೋರಿಯವರಿಗೆ ಇಸ್ರಾಯೇಲರಿಗೂ ಕೂಡ ಯುದ್ಧ ನಡೆಯಿತು. ಆ ಸಮಯದಲ್ಲಿ ಸಾಯಂಕಾಲದ ಸಮಯ, ಹಗಲು ಸಮಯ ಆಗ್ತಾ ಬಂತು. ಆಗ ಯೆಹೋಶುವನು ಒಂದು ಮಾತು ಹೇಳ್ತಾ ಇದ್ದಾನೆ, ಸೂರ್ಯನೇ ನೀನು ಅಲ್ಲೇ ನಿಲ್ಲು, ಚಂದ್ರನೇ ನೀನು ಅಲ್ಲೇ ನಿಲ್ಲು ಎಂಬುದಾಗಿ. ಆವಾಗ ಸೂರ್ಯ ಚಂದ್ರ ಕೂಡ 1 ದಿವಸ ಅಂದರೆ 24 ಗಂಟೆ ಅಲ್ಲಾಡಲಿಲ್ಲ, ಅಲ್ಲೇ ನಿಂತರು. ನೋಡಿ, ಯೆಹೋಶುವನ ಮಾತಿಗೆ ದೇವರು ಸೂರ್ಯಚಂದ್ರನನ್ನು ಕೂಡ ಅಲ್ಲಿ ನಿಲ್ಲಿಸಿದರು. ದೇವರು ಆರಿಸಿಕೊಂಡಂತ ಒಂದು ಅರಸನಾಗಿದ್ದ ಇಸ್ರಾಯೇಲರಿಗೆ ಯೆಹೋಶುವ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಅವನ ಒಂದು ಮಾತಿಗೆ ಸೂರ್ಯಚಂದ್ರ ಕೂಡ ಅಲ್ಲಿ ನಿಂತರು. ದೇವರ ನಾಮಕ್ಕೆ ಸ್ತೋತ್ರ.
ಹಾಗೆ ಇವತ್ತು ದೇವರು ನಮ್ಮನ್ನು ಕೂಡ ಆರಿಸಿಕೊಂಡಾಗ ನಾವು ದೇವರಿಗೆ ವಿಧೇಯರಾಗಿ ನಿಂತಾಗ, ದೇವರ ಆಜ್ಞೆಯಂತೆ ಮಾತಿನಂತೆ ನಡೆಯಲು ಹೋದಾಗ ನಮಗೆ ಕೂಡ ಅಂಥ ಒಂದು ಭರವಸೆ ಬಂದೇ ಬರ್ತದೆ. ದೇವರು ನಮ್ಮ ಮೂಲಕಂತ ಕಾರ್ಯವನ್ನು ಮಾಡೇ ಮಾಡ್ತಾರೆ. ಸೂರ್ಯ ಚಂದ್ರರು ಕೂಡ ದೇವರು ಒಂದು ಸೃಷ್ಟಿಸಿದಂಥ ವಸ್ತು ಆಗಿದೆ, ಅವು ಕೂಡ ಸಹಾಯಕ್ಕೆ ಬರ್ತವೆ ಅಂತೇಳಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 24 ಗಂಟೆಗಳು ಸೂರ್ಯ ಚಂದ್ರ ಕೂಡ ಅಲ್ಲಾಡಲಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಎಂಥ ಒಂದು ಭರವಸೆಯ ದೇವರು, ಎಂಥ ದೇವರಾಗಿದ್ದಾರೆ ನೋಡಿ. ದೇವರು ಆರಿಸಿಕೊಂಡವರ ಮೇಲೆ ಎಂಥ ಕರುಣೆ ಇರ್ತಾರೆ. ಸೂರ್ಯ ಚಂದ್ರನನ್ನು ಕೂಡ ಅಲ್ಲೇ ನಿಲ್ಲಿಸುವವರಾಗಿದ್ದಾರೆ. ಇದು ಕೂಡ ಇವತ್ತು ಒಂದು ದಿವಸಕ್ಕೆ 365 ಕಾಲ ದಿವಸ ಬರ್ತದೆ. ಆದರೆ 366 ದಿವಸ ಬರಬೇಕಾಗಿತ್ತಂತೆ. ಈ ಮುಕ್ಕಾಲು ದಿವಸ ಎಲ್ಲಿ ಹೋಯ್ತು ಅಂತ ವಿಜ್ಞಾನಿಗಳಿಗೆ ಗೊತ್ತೇ ಇಲ್ಲ. ಇದನ್ನು ಕಂಡುಹಿಡಿಯಲು ವಿಜ್ಞಾನಿಗಳು ಕೂಡ ಬಹಳ ಆತುರ ಪಟ್ಟಿದ್ದಾರೆ. ಪಟ್ಟು ಅವರಿಗೆ ಸಾಕಾಯಿತು. ಅವರಿಗೆ ಇದನ್ನು ಕಂಡುಹಿಡಿಯಲು ಆಗಲೇ ಇಲ್ಲ. ಈ ಮುಕ್ಕಾಲು ದಿವಸ ನೋಡಿ, ಉತ್ತರ ಬೈಬಲಲ್ಲಿ ನಮಗೆ ದೇವರು ತಿಳಿಯಪಡಿಸಿದ್ದಾರೆ. ಇಸ್ರೇಲರಿಗೂ ಅವರ ವಿರೋಧಿಗಳಾದ ಅಮೋರಿಯರಿಗೂ ಅಲ್ಲಿ ಯುದ್ಧ ನಡೆದಾಗ ಯೆಹೋಶುವನು ಹೇಳಿದ ಹಾಗೆ ಸೂರ್ಯ ಚಂದ್ರ ಮುಕ್ಕಾಲು ದಿವಸ ಅಲ್ಲೇ ನಿಂತರೂ ಅಲ್ಲಾಡಲಿಲ್ಲ ಎಂಬುದಾಗಿ ದೇವರ ನಮಗೆ ಸ್ತೋತ್ರ. ಇದು ಇವತ್ತು ವಿಜ್ಞಾನಿಗಳಿಗೂ ಕೂಡ ಸಿಕ್ಕಲಿಲ್ಲ. ದೇವರು ನಮಗೆ ಬೈಬಲ್ ಮೂಲಕ ತಿಳಿಯಪಡಿಸ್ತಾ ಇದ್ದಾರೆ. ಅದಕ್ಕೆ ಇವತ್ತು ವರ್ಷಕ್ಕೆ 365 ಕಾಲು ದಿವಸ, 66 ದಿವಸ ಬರಬೇಕು. ಮುಕ್ಕಾಲು ದಿವಸ ಇಲ್ಲಿ ಹೋಯಿತು, ಸೂರ್ಯ ಚಂದ್ರ ನಿಂತಲ್ಲೇ ಇದ್ದರು. ದೇವರ ನಮಗೆ ಸ್ತೋತ್ರವಾಗಲಿ. ಇದು ದೇವರು ಆರಿಸಿಕೊಂಡವರ ಮೇಲೆ ದೇವರು ಇಟ್ಟಿರುವಂತ ಪ್ರೀತಿಯಾಗಿದೆ. ದೇವರ ನಮಗೆ ಸ್ತೋತ್ರ. ಹಾಗೆ ಈಗ 22ರಿಂದ 43ರವರೆಗೆ ಓದಿಕೊಳ್ಳೋಣ. 28ರಿಂದ 43. ಯೆಹೋಶುವ 10, 28ರಿಂದ 43 ಓದುವಾಗ, ಕಾನಾನ್ ದೇಶದ ದಕ್ಷಿಣ ಭಾಗವು ಇಸ್ರೇಲರಿಗೆ ವಶವಾಯಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಲ್ಲಿ ಇಸ್ರೇಲರನ್ನು ಆಯಿತು, 5 ಮಂದಿ ಅರಸರನ್ನು ಸೋಲಿಸಿ ಆಯಿತು, ಸೂರ್ಯ ಚಂದ್ರಲ್ಲಿ ನಿಂತಾಯಿತು, ಯುದ್ಧದಲ್ಲಿ ಇಸ್ರೇಲರು ಗೆದ್ದಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ಆಮೇಲೆ ಕಾನಾನ್ ದೇಶವರು ತಲುಪಿದ್ರು. ಯೆರಿಕೋವನ್ನ ದಾಟಿ ಅಲ್ಲಿ ಹೋದಾಗ ಏನಾಯಿತು, ಈ ಕಾನಾನ್ ದೇಶದ ದಕ್ಷಿಣ ಭಾಗವು ಇಸ್ರೇಲರಿಗೆ ವಶವಾಯಿತು. ದೇವರು ಮೊದಲೇ ತೀರ್ಮಾನ ಮಾಡಿದ್ರು, ಅಬ್ರಹಾಂ, ಇಸಾಕ್, ಯಾಕೋಬರಿಗೆ ನಿನ್ನ ಸಂತಾನವನ್ನು ಹಾಲು ಜೇನು ಹರಿಯುವ ದೇಶಕ್ಕೆ ನಾನು ಸೇರಿಸ್ತೇನೆ, ಅದುವೇ ಕಾನಾನ್ ದೇಶವಾಗಿದೆ. ಆದರೆ ದೇವರು ಆರಿಸಿಕೊಂಡವನು ಮೊದಲೇ ವಾಗ್ದಾನ ಮಾಡಿದ ಹಾಗೆ ಎಷ್ಟೋ ವರ್ಷಗಳ ಮತ್ತೆ ದೇವರು ಆ ವಾಗ್ದಾನವನ್ನ ನೆರವೇರಿಸಿದ್ರು. ಹಾಗೆ ದೇವರು ಯಾರನ್ನು ಆರಿಸಿಕೊಂಡ್ರೋ, ಯಾರು ಆಯ್ಕೆಗೊಂಡ್ರೋ ಆ ಸ್ಥಳಕ್ಕೆ ಯಾರನ್ನು ಎಲ್ಲಿಗೆ ಸೇರಿಸ್ಬೇಕೋ, ಎಲ್ಲಿ ನಿಲ್ಲಿಸ್ಬೇಕೋ ಅದು ಒಂದು ದೇವರ ಕಾರ್ಯವಾಗಿದೆ. ಹಾಗೆ ನಾನು ಎಲ್ಲಿಯೋ ಹುಟ್ಟಿದ್ದು, ಎಲ್ಲಿಯೋ ಬೆಳೆದಿದ್ದು, ಎಲ್ಲಿಯೋ ಕಷ್ಟ ಸಂಕಟ ದುಃಖಗಳನ್ನು ದೇವರ ಅರಿಯದ ಕಾಲದಲ್ಲಿ ಅಯ್ಯೋ ಏನೇನೋ ಪಟ್ಟಂತ ಕಷ್ಟಗಳು ಅರಿತ ಮೇಲೆ ಕೂಡ ಇಡೀ ನನ್ನ ಹೆಂಡತಿ ಮಕ್ಕಳೇ ಬಂಧು ಬಳಗವೇ ನನಗೆ ವಿರೋಧವಾಗಿ ಬಂದರು. ದೇವರಲ್ಲಿಂದ ನನ್ನನ್ನು ಮತ್ತು ತಾಯಿಯನ್ನು ದಾಟಿಸಿದ್ರು. ತಾಯಿ ಕೇರಳದಲ್ಲಿ ಆಶ್ರಮದಲ್ಲಿ ತೀರ್ಕೊಂಡ್ರು. ಆಮೇಲೆ ಈ 30 ವರ್ಷದ ಜೀವಿತದಲ್ಲಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಅನೇಕ ಕಡೆ ಕಳಿಸಿದ್ರು, ನಿಲ್ಲಿಸಿದ್ರು. ಅಲ್ಲಿ ಕೂಡ ಸತ್ಯ ಸುವಾರ್ತೆ ಸಾರಿದಾಗ ಹೊರದಬ್ಬಿದ್ರು, ಹೊರಗಡೆ ಕಳಿಸಿದ್ರು. ಹಾಗೂ ಬಸ್ಸಲ್ಲಿ, ರೈಲಲ್ಲಿ ಕೂಡ ಇವತ್ತು ಆಗಿನ ಸಮಯದಲ್ಲಿ ನಾನು ಪ್ರಯಾಣ ಮಾಡಬೇಕಾಯಿತು. ಆಗಲೂ ನನಗೆ ಒಂದೊಂದು ಸಹೋದರನ ದೇವರು ಸಹಾಯಕ್ಕೆ ಕೊಟ್ಟಿದ್ದಾರೆ, ಹಣ ಕಾಸು ಕೊಟ್ಟಿದ್ದಾರೆ, ಊಟ ತಿಂಡಿ ಕೊಡಿಸಿದ್ದಾರೆ. ದೇವ್ರ ನಮಗೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಇವತ್ತು ಹಾಗೆ ನಾನು ಇವತ್ತಿರೋ ಸ್ಥಳಕ್ಕೆ ಕೂಡ ನನ್ನನ್ನು ನಿಲ್ಲಿಸಿ ಕಾಲಿಡಿಸಿ ದೇವರು 12 ವರ್ಷವಾಯಿತು. ಈ 12 ವರ್ಷದಲ್ಲಿ ಇಲ್ಲಿ ಕೂಡ ವಿರೋಧಿಗಳು ಬಂದಾಗ ನನಗೆ ಅಯ್ಯೋ ಬಹಳ ಹಿಂಸೆ ಬಂತು. 3 ಸಲ ಇಲ್ಲಿಂದ ಕಳಿಸಿದ್ರು. ಆ ಕಳಿಸುವಾಗಲೂ ಕೂಡ ನಾನು ಇಲ್ಲಿಂದ ಹೊರಟು ಹೋಗುವ ಕನಸು ಬಿತ್ತು. ವಾಪಸ್ 3ನೇ ಸಲ ಇಲ್ಲಿಗೆ ಬರುವಾಗಲೂ ಹೋದಲ್ಲಿದ್ದ ವಾಪಸ್ ನಾನು ನನ್ನ ಬಟ್ಟೆ ಬ್ಯಾಗ್ಗಳನ್ನ ತಗೊಂಡು ಇದು ಸ್ಥಳಕ್ಕೆ ಬರುವಂತ ಕನಸು ಬಿತ್ತು. ಹಾಗೆ ದೇವರು ಈಗ ನನ್ನನ್ನು ಇಲ್ಲಿಂದ ಹುಟ್ಟು ಮೊತ್ತ 12 ವರ್ಷದಿಂದ ಇದೇ ಸ್ಥಳದಲ್ಲಿ ನಿಲ್ಲಿಸಿದ್ದಾರೆ. ಇಲ್ಲಿ ಪ್ರತಿಯಾಗಿ ಇವತ್ತು ಏನಾಗಿದೆ, ಪ್ರತಿ ಒಬ್ಬರಿಗೂ ಕೂಡ ದೇವರು ಯಾರಿಗೆ ತಿಳಿಸ್ಬೇಕು ಅವರಿಗೆ ಸತ್ಯ ಸುವಾರ್ತೆ ದೇವರ ಪರವಾಗಿ ಸಾಕ್ಷಿ ಕೊಟ್ಟು ಈ ರೀತಿಯಲ್ಲಿ ಜೀವಿಸಪ್ಪ ಅಂತ ಹೇಳಿದವರು ಪ್ರತಿಯೊಬ್ಬರಿಗೆ ಬಹಳ ಜನರಿಗೆ ಹೇಳಿಸಿದ್ದಾರೆ. ಯಾರು ಮಾತು ಕೇಳ್ತಾ ಇಲ್ಲ. ಸರಿಯಾದ ಶಿಕ್ಷೆ ಬರ್ತಾ ಇದೆ, ಬಂದು ಹೋಗಿದೆ, ಬರ್ತಲೇ ಇದೆ.
ಹಾಗೆ ಇವತ್ತು ಒಂದೊಂದು ಕುಟುಂಬದವರು ಒಬ್ಬೊಬ್ರು ಹೇಳ್ತಾರೆ, ಅಯ್ಯೋ ಆ ಮನುಷ್ಯ ಹೇಳಿದಾಗೆ ಆಗ್ತದಪ್ಪ, ಯಾವುದೇ ಕೆಲಸ ಕಾರ್ಯ ಮಾಡುವುದಿಲ್ಲ, ಎಷ್ಟು ಚೆನ್ನಾಗಿ ತಿರುಗಾಡ್ತಾನೆ, ನಾವು ಇಷ್ಟೇ ಕಷ್ಟಪಟ್ಟರು ಏನೇ ಪಟ್ಟರು ನಮಗೆ ಇಷ್ಟು ಶಾಂತಿ ಸಮಾಧಾನದಲ್ಲಿ ಇರುವುದಿಲ್ಲ ಎಂಬುದಾಗಿ ಅನೇಕರು ಬೇರೆ ಬೇರೆ ಗ್ರಂಥಗಳ ವಿಷಯಗಳಲ್ಲಿ ಮಾತನಾಡ್ತಾರೆ. ವಿಗ್ರಹಾರಾಧನೆ ವಿಚಾರದಲ್ಲಿ ಕೂಡ ಅದರ ಪರವಾಗಿ ಕೂಡ ಅದನ್ನು ಖಂಡಿಸುತ್ತಾ ಮಾತಾಡ್ತಾ ಇದ್ದಾಗ, ಅಯ್ಯೋ ಅವನ ಮಾತಿಗೆ ಬೆಲೆ ಕೊಡೋಕ್ಕೆ ಆಗೋದಿಲ್ಲ, ಮಾತಾಡೋಕ್ಕೆ ಆಗೋದಿಲ್ಲಪ್ಪ, ದಯವಿಟ್ಟು ನೀನು ಮಾತಾಡಬೇಡ ಎಂಬ ಶಬ್ದವನ್ನು ಇವತ್ತು ಕೂಡ ಹೇಳ್ತಾ ಇದ್ದಾರೆ ನಾನಿರುವ ಸ್ಥಳದಲ್ಲಿ. ಇದಕ್ಕೆಲ್ಲ ದೇವರೇ ಕಾರಣರಾಗಿದ್ದಾರೆ. ಹಾಗೆ ದೇವರು ಆರಿಸಿಕೊಂಡವರನ್ನ ಎಲ್ಲಿ ಕಳಿಸಬೇಕು, ಯಾರನ್ನ ಎಲ್ಲಿ ನಿಲ್ಲಿಸಬೇಕೋ ಅಲ್ಲೆಲ್ಲೇ ದೇವರು ಕಳಿಸುವವರಾಗಿದ್ದಾರೆ. ಆ ಸಮಯದಲ್ಲಿ ನಾವು ಹಿಂದೆ ಮುಂದೆ ನೋಡಬಾರದು. ಇದು ಉದಾಹರಣೆಗೆ ಅಬ್ರಹಾಮನನ್ನು ಬಾಬಿಲೋನ್ ಆಯಿ ಎಂಬ ಊರಿನಿಂದ ಕರೆದು ನಾನು ಹೇಳಿದಲ್ಲಿಗೆ ನೀನು ಹೋಗಲೇಬೇಕು, ನಿನ್ನ ಸ್ವಂತ ಬಂಧು ಬಳಗ ನಿನ್ನ ದೇಶವನ್ನ ಬಿಟ್ಟು ಹೊರಡು, ನಿನ್ನನ್ನು ಯಾರು ಆಶೀರ್ವದಿಸ್ತಾರೋ ನಾನು ಅವರನ್ನು ಆಶೀರ್ವದಿಸ್ತೇನೆ, ನಿನ್ನನ್ನು ಯಾರು ಶಪಿಸ್ತಾರೋ ಅವರನ್ನು ನಾನು ಶಪಿಸ್ತೇನೆ ಎಂಬುದಾಗಿ ಹೇಳಿದ ಹಾಗೆ ಅಬ್ರಹಾಂ ಇಸಾಕರ ಜೀವಿತದಲ್ಲಿ ನಡೆಯಿತು, ಯಾಕೋಬನ ಜೀವಿತದಲ್ಲಿ ಕೂಡ ನಡೆಯಿತು. ಅದುವೇ ಇವತ್ತು ನನ್ನ ಜೀವಿತದಲ್ಲಿ ಕೂಡ ನೆರವೇರ್ತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರ. ಇದಾಗಿರುವಾಗ ದೇವರು ಆರಿಸಿಕೊಂಡವರನ್ನ ದೇವರು ಎಲ್ಲೆಲ್ಲಿ ಕಳಿಸ್ತಾರೋ ಇವತ್ತು ಗೊತ್ತಿಲ್ಲ. ಆಗ ನಾವು ತಯಾರಾಗಿರಬೇಕು. ಅದೊಂದು ದೇವರ ಕಾರ್ಯ. ಹಾಗೆ ಹೋಗ್ತಾ ಇರುವಾಗ, ನಡೀತಾ ಇರುವಾಗ, ದೇವರು ನಮ್ಮ ಬಾಯಲ್ಲಿ ಸತ್ಯ ಸುವಾರ್ತೆಯನ್ನು ತಿಳಿಸ್ತಾ ಇರುವಾಗ ನಾವು ದೇವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕು, ಉಪಕಾರಗಳನ್ನು ನೆನೆಸಬೇಕು. ಆಗ ವಿರೋಧಿಗಳೊಂದಿಗೆ ದೇವರೇ ಯುದ್ಧ ಮಾಡುವವರಾಗಿದ್ದಾರೆ. ಅವರಿಗೆ ಬರುವಂತಹ ಕಷ್ಟ, ಸಂಕಟ, ದುಃಖಗಳು ಕಣ್ಣಾರೆ ಕಾಣ್ತೀರಿ, ಕಿವಿಯಾರೆ ಕೇಳ್ತೀರಿ. ಕೀರ್ತನೆಗಳು 112 ಮತ್ತು ಧರ್ಮೋಪದೇಶ ಕಾಂಡದಲ್ಲಿ ನಾವು ಇದನ್ನು ತಿಳಿದುಕೊಂಡಿದ್ದೇವೆ. ಅದು ಇವತ್ತು ನನ್ನ ಜೀವಿತದಲ್ಲಿಯೂ ದೇವರಿಂದ ಆಯ್ಕೆಗೊಂಡವರಾದ ನಿಮಗೂ ಕೂಡ ಅನೇಕರ ಜೀವಿತದಲ್ಲಿ ಕೂಡ ನಡೆದು ಹೋಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ದೇವರಲ್ಲೇ ಭಯ ಭಕ್ತಿ ಇಟ್ಟು ಮಾತಿನಂತೆ ನಡೆದುಕೊಳ್ಳಬೇಕು, ಆಶೀರ್ವಾದವನ್ನು ಹೊಂದಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹೀಗೆ ಈಗ 11ನೇ ಅಧ್ಯಾಯ 1ರಿಂದ 15ರವರೆಗೆ 11ನೇ ಅಧ್ಯಾಯ 1ರಿಂದ 15ರವರೆಗೆ ಓದುವಾಗ ಕಾನಾನ್ ದೇಶದ ಉತ್ತರ ಭಾಗವು ಕೂಡ ವಶವಾಯಿತು. ನೋಡಿ, ಹಿಂದೆ ಸ್ವಲ್ಪ ಜನರಿಗೆ ದಕ್ಷಿಣ ಭಾಗವನ್ನು ದೇವರು ಕೊಟ್ಟರು. ಇಲ್ಲಿ ನೋಡುವಾಗ ಉಳಿದವರಿಗೆ ಅದೇ ದೇಶದ ಉತ್ತರ ಭಾಗವನ್ನು ಕೂಡ ದೇವರು ಅವರಿಗೆ ಕೊಟ್ಟರು. ಹಾಗೆ ಯಾರ್ಯಾರಿಗೆ ಎಷ್ಟು ಜನರಿಗೆ ಎಲ್ಲೆಲ್ಲಿ ಜಾಗವನ್ನು ಕೊಡಬೇಕೋ ಅಲ್ಲೆಲ್ಲಿ ದೇವರು ಕೊಡುವವರಾಗಿದ್ದಾರೆ. ನಮ್ಮ ಇಷ್ಟದಂತೆ ಒಂದು ನಡೆಯುವುದಿಲ್ಲ. ಅದಕ್ಕೆ ಮತ್ತಾಯ 6:33 ಯೇಸುಸ್ವಾಮಿ ಮತ್ತಾಯನ ಮೂಲಕ ಕೂಡ ಹೇಳಿಸಿದ್ದು, ನೀನು ಮೊದಲು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತವಕಪಡುವಾಗ ಅದರೊಂದಿಗೆ ನಿನಗೆ ಎಲ್ಲವೂ ನಿನ್ನ ಹಿಂದೆ ಬರ್ತದೆ ಎಂಬುದಾಗಿ ದೇವರು ನಮಗೆ ದರ್ಶನ ಕೊಟ್ಟು ನಮ್ಮನ್ನು ಅನೇಕ ರೀತಿ ಕೇಡು, ಗಂಡಾಂತರ, ಮರಣದ ಪಾಪಗಳಿಂದ ಬಿಡುಗಡೆ ಮಾಡಿ ನಮ್ಮನ್ನು ನಡೆಸಿದ ಮೇಲೆ ನಾವು ದೇವರ ರಾಜ್ಯವನ್ನು ವಾಕ್ಯವನ್ನೇ ಓದಿಕೊಂಡು ತಿಳ್ಕೊಂಡು ಹಿಂಬಾಲಿಸಿ ಹೊರಟಾಗ ನಮಗೆ ಏನೇನು ಬೇಕು ಅದೆಲ್ಲವೂ ನಮಗೆ ಬಂದೇ ಬರ್ತದೆ. ಆಗ ಅದರ ಮಧ್ಯದಲ್ಲಿ ಲೋಕದಲ್ಲಿ ನಾವು ಜೀವಿಸುವಾಗ ಬಹಳ ಕಷ್ಟ, ಸಂಕಟ ಮಧ್ಯದಲ್ಲಿ ಜೀವಿಸಬೇಕಾಗ್ತದೆ. ಅದನ್ನು ಕೂಡ ಸಹಿಸಿಕೊಂಡು ಮುಂದೆ ಸಾಗಬೇಕು. ಇದುವೇ ದೇವರು ಕೂಡ ಮನುಷ್ಯನ ಅವತಾರ ಎತ್ತಿ ಬಂದಾಗ ಅವರ ಜೀವಿತದಲ್ಲಿ ಬಹಳ ಕಷ್ಟ ಬಂತು. ಪ್ರವಾದಿ ಸಾಕ್ಷಿಗಳಿಗೂ ಬಹಳ ಕಷ್ಟ ಬಂತು. ಒಂದೇ ಒಂದು ಗುರಿ, ದೇವರನ್ನು ಹಿಡಿದು ಹೋದರು. ಇದು ಕೂಡ ತಂದೆಯಾದ ದೇವರ ಆಶೀರ್ವಾದ. ಆವಾಗ ಏನೇನು ಬೇಕು ದೇವರೇ ಕೊಡುವವರಾಗಿದ್ದಾರೆ. ಅದು ಬಿಟ್ಟು ಆ ಕಷ್ಟ ಈ ಕಷ್ಟ ನಮ್ಗೆ ಯಾಕೆ ಬೇಕು, ಹಾಗೆ ಯಾಕೆ ಬೇಕು, ಹೀಗೆ ಬೇಕು. ಮತ್ತಾಯ 13ನೇ ಅಧ್ಯಾಯದಲ್ಲಿ 4 ಕಾಳುಗಳ ಸಾಮರ್ಥ್ಯವನ್ನು ನೆನ್ನೆ ತಿಳಿದುಕೊಂಡಿದ್ದೇವೆ. ಅನೇಕರನ್ನ ಇವತ್ತು ದೇವರು ಬೇಕು, ಪ್ರಪಂಚ ಬೇಕು, ನಮಗೆ ದೇವರು ಕೊಟ್ಟು ಅಂತ ಹೇಳ್ತಾ ಇದ್ದಾರೆ. ಇದನ್ನು ಹಿಂದೆ ಕೂಡ ಬಹಳ ಸಲ ದೇವರ ನಾಮದಲ್ಲಿ ತಿಳಿಸಿದ್ದೇನೆ. ಆದ್ದರಿಂದ ದಯವಿಟ್ಟು ಇದನ್ನ ಕಳೆದುಕೊಳ್ಳಿರಿ. ದೇವರಿಂದ ಆಯ್ಕೆಯಾಗದವರು ಹೇಗೆ, ಯಾವ ರೀತಿಯಲ್ಲಿ ಇರ್ತಾರೆ ಎಂಬುದಾಗಿ, ಹಾಗೆ ದೇವರಿಂದ ಆಯ್ಕೆಯಾದವರನ್ನ ದೇವರೇ ನಡೆಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಇದು 16ರಿಂದ 23ರವರೆಗೂ ನಾವು ಓದುವಾಗ ಯುದ್ಧದ ಫಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ವೇಳೆ ಅಲ್ಲಿ ವಿರೋಧಿಗಳು ಯುದ್ಧಕ್ಕೆ ಬರ್ತಾರೆ, ಜಗಳಕ್ಕೆ ಬರಬಹುದು. ಆವಾಗ ದೇವರೇ ನಮ್ಮ ಪರವಾಗಿ ನಿಂತು ಅವರೊಂದಿಗೆ ಯುದ್ಧ ಮಾಡುವವರಾಗಿದ್ದಾರೆ. ಕಾರಣ ಅವರಲ್ಲಿ ವಿರೋಧಿಗಳು ಅವರನ್ನ ದೇವರೇ ಅಲ್ಲಿ ಸದೆಬಡಿಸ್ತಾರೆ, ದೇವರ ದೂತರ ಮುಖಾಂತರ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಮಗೆ ಜ್ಞಾನ ಕೊಟ್ಟ ಹಾಗೆ ದೇವರು ನಮ್ಮನ್ನು ಅದೇ ಜ್ಞಾನದ ಮೂಲಕ ಏನ್ ಮಾಡ್ತಾರೆ, ನಮ್ಮನ್ನ ಅಲ್ಲಿ ನಡೆಸುವವರಾಗಿದ್ದಾರೆ. ಇದರಲ್ಲಿ 23ನೇ ಒಂದು ವಚನವನ್ನು ಓದಿಕೊಳ್ಳೋಣ. ಯೆಹೋಶುವ 11:23. ಯೆಹೋವನು
ಮೋಶೆ ಮೂಲಕ ವಾಗ್ದಾನ ಮಾಡಿದ ಪ್ರದೇಶವನ್ನೆಲ್ಲ ಯೆಹೋಶುವನು ಹಿಡಿದುಕೊಂಡು ಇಸ್ರೇಲ್ ಕುಲಭಾಗಗಳಿಗೆ ಅನುಸಾರವಾಗಿ ಹಂಚಿಕೊಟ್ಟನು. ಯುದ್ಧವು ನಿಂತು ದೇಶದಲ್ಲಿ ಸಮಾಧಾನ ಉಂಟಾಯಿತು. ನೋಡಿ, ಕಾನಾನ್ ದೇಶವನ್ನ ದೇವರ ಮಕ್ಕಳಿಗೆ ಇಸ್ರೇಲರಿಗೆ ಕೊಡಲೇಬೇಕಾಯಿತು. ಅಲ್ಲಿರುವ ವಿರೋಧಿಗಳು ಯುದ್ಧಕ್ಕೆ ಬಂದರು. ಇಸ್ರೇಲರ ಪರವಾಗಿ ದೇವರನಿತ್ತು ಯುದ್ಧ ಮಾಡಿದರು. ಅವರನ್ನು ಸಂಪೂರ್ಣವಾಗಿ ಸಂಹಾರ ಮಾಡಿದ್ರು. ಆಮೇಲೆ ಇಸ್ರೇಲರಿಗೆ ಯೆಹೋಶುವನ ಮುಖಾಂತರ ದೇಶವನ್ನು ಹಂಚಿಕೊಟ್ರು. ಆಗ ಅಲ್ಲಿ ಶಾಂತಿ ಸಮಾಧಾನ ಸಿಕ್ಕಿತು. ದೇವರ ನಮಗೆ ಸ್ತೋತ್ರ. ಇದುವೇ ಇವತ್ತು ಒಂದೊಂದು ಕಡೆಗೆ ಯುದ್ಧಗಳು. ಉದಾಹರಣೆಗೆ ಇವತ್ತು ಇಸ್ರೇಲ್ ಪ್ಯಾಲೆಸ್ತೈನ್ ಎಲ್ಲ ನಡೀತಿದೆ. ಇಸ್ರೇಲ್ ಒಂದು ಚಿಕ್ಕ ರಾಷ್ಟ್ರವಾದರೂ ಕೂಡ ಸಂಪೂರ್ಣವಾಗಿ ಇವತ್ತು ಮುಸ್ಲಿಮ್ಸ್ ರಾಷ್ಟ್ರಗಳ ಅಕ್ಕಪಕ್ಕದಲ್ಲಿ ಸದ್ಯ ಬಡಿತಾ ಇದ್ದಾರೆ. ಅದು ದೇವರಿಂದ ಆಯ್ಕೆಗೊಂಡಂಥ ಜನಗಳು ಅಲ್ಲಿ ಇರುವಂಥದ್ದು. ಅದು ಇಸ್ರೇಲರೊಂದಿಗೆ ದೇವರೇ ನಿಂತು ಆ ಕೆಲಸವನ್ನ ಮಾಡುವಂಥದ್ದು ಹೊರತು ಇಸ್ರೇಲರ ಸ್ವಂತ ಸಾಮರ್ಥ್ಯ ಅಲ್ಲ. ಹಾಗೆ ಇವತ್ತು ದೇವರಿಂದ ಆದುಕೊಂಡವರ ಮುಖಾಂತರವೂ ಕೂಡ ಅವರಿಗೆ ಒಂದೊಂದು ಕುಟುಂಬ ಒಬ್ಬೊಬ್ಬನೇ ಇರಬಹುದು, ಏನು ಮಾಡೋಕ್ಕಾಗೋದಿಲ್ಲ. ಅವರನ್ನು ಆ ವಿರೋಧಿಗಳನ್ನ ಅವರಿಗಿಂತ ಕಠಿಣವಾದ ವಿರೋಧಿಗಳ ಕೈಗೆ ಒಪ್ಪಿಸಿಕೊಟ್ಟು ದೇವರೇ ಯುದ್ಧ ಮಾಡುವವರಾಗಿದ್ದಾರೆ. ಇದುವೇ ಈಗ ಇವತ್ತು ತಿಳಿದಿರುವಂತ ವಿಷಯಗಳು, ತಿಳಿತಾ ಇರುವಂತ ವಿಷಯಗಳಾಗಿದೆ. ದೇವರನ್ನು ಬಿಟ್ಟು ಏನು ಮಾಡಲು ಸಾಧ್ಯವಿಲ್ಲ. ಇದೇ ವಿಷಯವನ್ನು ಕೂಡ ನಾನು ಹಿಂದೆ ಹೇಳಿದ್ದು. ನನ್ನ ವಿರೋಧಿಗಳೊಂದಿಗೆ ದೇವರೇ ಯುದ್ಧ ಮಾಡಿದ್ದಾರೆ. ಅನೇಕರು ಈ ದೇಶವನ್ನು ಬಿಟ್ಟಿದ್ದಾರೆ. ಅನೇಕರು ನರಳಾಡ್ತಾ ಇದ್ದಾರೆ. ಕಿವಿಯಾರೆ ಕೇಳ್ತಾ ಇದ್ದೀನಿ, ಕಣ್ಣಾರೆ ಕಾಣ್ತಲೇ ಇದ್ದೀನಿ. ದೇವರ ನಮಗೆ ಸ್ತೋತ್ರವಾಗಲಿ. ಹಾಗೆ ಅನೇಕ ಕಷ್ಟ, ಸಂಕಟ, ದುಃಖಗಳು, ಬೇಸರಗಳು ನಮಗೂ ಬರುತ್ತವೆ. ಆದರೆ ಸಹಿಸಿಕೊಂಡು ಮುಂದೆ ಸಾಗಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. 2 ತಿಮೋತಿ 3ನೇ ಅಧ್ಯಾಯ 12ನೇ ವಚನದಲ್ಲಿ ನೋಡುವಾಗ ಅಪೊಸ್ತಲನಾದ ಪೌಲನು ತಿಮೋತಿಗೆ ಹೇಳ್ತಾರೆ, ಕ್ರಿಸ್ತನನ್ನು ಹಿಂಬಾಲಿಸುವವರಿಗೆ ಲೋಕದಲ್ಲಿ ಬಹಳ ಕಷ್ಟ, ಸಂಕಟ, ದುಃಖಗಳಿವೆ ಎಂಬುದಾಗಿ. ಯೋಹಾನ 15ನೇ ಅಧ್ಯಾಯದಲ್ಲಿ ಯೋಹಾನ ಮುಖಾಂತರ ಕೂಡ ನೀವು ಈ ಲೋಕದವರಲ್ಲ, ನೀವು ಪರಲೋಕದವರು. ಆದ್ರಿಂದ ನಿಮ್ಮ ಮೇಲೆ ಬಹಳ ಕೋಪ ಇದೆ. ಈ ಲೋಕದ ಜನಗಳಿಗೆ ನಿಮ್ಮ ಮೇಲೆ ಕೋಪ ಇರುವುದರಿಂದ ನನ್ನ ಮೇಲೆಯೂ ಕೂಡ ಕೋಪ ಇದೆ. ಹೆದರಬೇಡಿ, ನಾನು ಲೋಕವನ್ನು ಜಯಿಸಿದ್ದೇನೆ. ಕಷ್ಟ ಸಂಕಟಗಳನ್ನು ಸಹಿಸಿಕೊಂಡು ಮುಂದೆ ಸಾಗಿ, ನಿಮ್ಮನ್ನು ಅನಾಥರನ್ನಾಗಿ ನಾನು ಬಿಡುವುದಿಲ್ಲ. ನಾನಿದ್ದಲ್ಲಿ ನೀವು ಇರಬೇಕು ಎಂಬುದಾಗಿ ಕೂಡ ವಾಗ್ದಾನ ಮಾಡಿದ್ದಾರೆ ನನ್ನ ಸಹೋದರ ಸಹೋದರಿಯರೇ. ಹಾಗೆ ಇವತ್ತು ಅನೇಕ ಸ್ವಲ್ಪ ಜನರನ್ನು ಮಾತ್ರ ಕಾಣ್ತಾ ಇದ್ದೇವೆ. ಆಗ ದೇವರಿಂದ ಆಯ್ಕೆಯಾದಂಥ ನಾವು ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ಹೆದರಬೇಕಾಗಿಲ್ಲ. ಪ್ರಾರ್ಥನೆ ಮಾಡಬೇಕಾಗಿದ್ದು ಒಂದೇ, ನಮ್ಮ ಪರವಾಗಿ ದೇವರೇ ಯುದ್ಧ ಮಾಡುವವನಾಗಿದ್ದಾನೆ, ಮಾಡುತ್ತಲೇ ಇದ್ದಾನೆ. ಅದಕ್ಕೆ ಮತ್ತಾಯ 5:44 ಕೂಡ ಮತ್ತಾಯನ ಮೂಲಕ ಯೇಸು ಹೇಳಿದ್ದಾರೆ, ಪೀಡಿಸುವವರಿಗಾಗಿ, ವೈರಿಗಳಿಗಾಗಿ ಪ್ರಾರ್ಥಿಸಿರಿ ಎಂಬುದಾಗಿ. ನಮ್ಮ ಕೆಲಸ ಬರೀ ಪ್ರಾರ್ಥಿಸುವುದು ಮಾತ್ರ ಆಗಬೇಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯೆಹೋಶುವ 13ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೆ ಓದುವಾಗ, ಯೆಹೋಶುವ 13ನೇ ಅಧ್ಯಾಯದಿಂದ 22ನೇ ಅಧ್ಯಾಯದವರೆಗೆ ಓದುವಾಗ ಇಸ್ರೇಲರಿಗೆ ಕಾನಾನ್ ದೇಶದಲ್ಲಿ ಭೂಮಿ ಮತ್ತು ಪಟ್ಟಣಗಳನ್ನು ಹಂಚಿಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಲ್ಲಿ ನೋಡಿ ಏನ್ ಮಾಡಿದ್ರು. 13ನೇ ಅಧ್ಯಾಯ 22ನೇ ಅಧ್ಯಾಯದವರೆಗೆ ಓದುವಾಗ ಇಡೀ ಇಸ್ರೇಲರಿಗೆ ಕಾನಾನ್ ದೇಶವನ್ನ ದೇವರು ಹಂಚಿಕೊಟ್ಟರು. ನಿಮಗಿಂತ ಜಾಗ, ನಿಮಗಿಂತ ಜಾಗ, ನಿಮಗಿಂತ ಜಾಗ, ನೀವು ಇಂತಲೇರಿ, ನೀವು ಇಂತಲೇರಿ ಅಂತ ಹಂಚಿಕೊಟ್ಟರು. ಅದುವೇ ಇವತ್ತು ಇಸ್ರೇಲಲ್ಲಿ ಕೂಡ ಪ್ಯಾಲೆಸ್ತೈನ್ ರಾಷ್ಟ್ರದಿಂದ ಇಸ್ರೇಲ್ ಎಂಬ ಒಂದು ರಾಜ್ಯವನ್ನು ಕೂಡ ಅಲ್ಲಿ ಬೇರೆ ಪ್ರತ್ಯೇಕವಾಗುವಂತೆ ದೇವರು ಮಾಡಿದ್ರು. ಹಾಗೆ ಇವತ್ತು ಏನಾಗಿದೆ, ಇಸ್ರೇಲರಿಗೆ ಇಸ್ರೇಲ್ ರಾಷ್ಟ್ರ ಎಂಬುದೇ ಒಂದು ದೇವರು ಕೊಟ್ಟರು. ಆಮೇಲೆ ಇಡೀ ಪ್ರಪಂಚದಲ್ಲಿ ಇವತ್ತು ಕ್ರಿಶ್ಚಿಯನ್ ಅಂದ್ರೆ ದೇವರಿಂದ ಆಯ್ಕೆಯಾದ ಜನಗಳು ಅಂತ. ಹಾಗೆ ಅದು ಜಾತಿಯನ್ನೆಲ್ಲ ಇಂಗ್ಲಿಷ್ನಲ್ಲಿ ಹೇಳುವಂಥದ್ದು. ಅವರಿಗೆ ಇಡೀ ಜಗತ್ತಿನಲ್ಲಿ ಹೆಚ್ಚು ರಾಷ್ಟ್ರ ಇರುವುದು ಕ್ರಿಶ್ಚಿಯನ್ ರಾಷ್ಟ್ರವಾಗಿದೆ. ಅವರಿಗೆ ಯಾವ ಯಾವ ದೇಶ ಎಷ್ಟು ಬೇಕು ಅಂತ ದೇವರೇ ಹಂಚಿಕೊಟ್ಟವರಾಗಿದ್ದಾರೆ. ಹಾಗೆ ಇದು ಇವತ್ತು ನಮ್ಮ ಜೀವಿತ ಕೂಡ ದೇವರಿಂದ ಆಯ್ಕೆಯಾದ ನಮಗೆ ಕೂಡ ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬಂದರೂ ಕೂಡ ನಮ್ಮೊಂದಿಗೆ ದೇವರೇ ಯುದ್ಧ ಮಾಡಿ ವೈರಿಗಳನ್ನು ಸೋಲಿಸಿ ಅವರಿಗೆ ಶಿಕ್ಷೆಯನ್ನು ಬರಮಾಡಿ ಕಣ್ಣಾರೆ ಕಾಣುವಂತೆ, ಕಿವಿಯಾರೆ ಕೇಳುವಂತೆ ಮಾಡಿ, ಎಲ್ಲಿರಬೇಕೋ ಏನು ಇರಬೇಕೋ ಆ ಕಷ್ಟ ಸಂಕಟ ಮಧ್ಯದಲ್ಲಿ ಕೂಡ ಅಂಥ ಸ್ಥಳ ಗ್ರಾಮದಲ್ಲಿ ಕೂಡ ನಮಗೆ ದೇವರೇ ಒಂದು ಆಶ್ರಯವನ್ನ ನೀಡುವವರಾಗಿದ್ದಾರೆ. ಅಲ್ಲಿ ಕೂಡ ನಮಗೆ ಒಂದು ಸಹಾಯಕ್ಕೆ ದೇವರೇ ಇತರರು ಯಾರನ್ನ ನಮಗೆ ಸಹಾಯ ಯಾರ ಮುಖಾಂತರ ಮಾಡಿಸ್ಬೇಕೋ ಅವರ ಮುಖಾಂತರ ಸಹಾಯ ಮಾಡಿಸ್ತಾ ಇರ್ತಾರೆ. ಇದು ನಮ್ಮ ಫಲವಲ್ಲ,
ನಮ್ಮ ಪುಣ್ಯ ಕ್ರಿಯೆ ಅಲ್ಲ, ಇದೆಲ್ಲವೂ ದೇವರ ಒಂದು ಕ್ರಿಯೆ, ದೇವರ ಒಂದು ಕಾರ್ಯ, ದೇವರ ಒಂದು ಪ್ರೀತಿ. ದೇವರ ನಮಗೆ ಸ್ತೋತ್ರವಾಗಲಿ. ಇದು ಕೂಡ ನಾನು ಅನೇಕ ಸಲ ಹೇಳಿದ ಹಾಗೆ, ಈಗ ಸ್ವಲ್ಪ ಹಿಂದೆ ಹೇಳಿದ ಹಾಗೆಯೂ ನನ್ನ ಜೀವಿತದಲ್ಲಿ ನೆರವೇರ್ತಾ ಇದೆ. ನಾನು ಪ್ರಾರ್ಥಿಸುವುದು ಒಂದೇ ಕೆಲಸವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ ಯೆಹೋಶುವ 22ನೇ ಅಧ್ಯಾಯ, ಯೆಹೋಶುವ 22:20 ಒಂದು ವಚನಗಳನ್ನು ಓದಿಕೊಳ್ಳೋಣ. ಯೆಹೋಶುವ 22:20. ಜೆರಹನ ಮಗನಾದ ಅಕಾನನು ಯೆಹೋವನ ಸೊತ್ತನ್ನು ಕದ್ದುಕೊಂಡು ದ್ರೋಹಿಯಾದಾಗ ಯೆಹೋವನ ಕೋಪವು ಇಸ್ರಾಯೇಲರ ಸರ್ವಸಭೆಯ ಮೇಲೆ ಬಂದಿತು ಮತ್ತು ಅವನ ಪಾಪದ ದೇಶದಿಂದ ಅವನೊಡನೆ ಅನೇಕರು ಸಾಯಬೇಕಾಯಿತಲ್ಲ ಎಂದು ಹೇಳಿದರು. ದೇವರ ನಾಮಕ್ಕೆ ಸ್ತೋತ್ರ. ಇದನ್ನು ಹಿಂದೆ ಕೂಡ ನಾವು ತಿಳಿದುಕೊಂಡಿದ್ದೇವೆ. ನಮ್ಮಲ್ಲಿ ದೇವರಿಂದ ಆದುಕೊಂಡವರು ಇರುವಾಗ ಯಾವನಾದರೂ ಒಬ್ಬ ತಪ್ಪು ಮಾಡಿದ್ರೆ ಆ ಕುಟುಂಬಕ್ಕೆ ಪಾಪ ಬರುತ್ತದೆ ಎಂಬುದಾಗಿ ಹಿಂದೆ ಕೂಡ ನಾವು ಓದಿದ್ದೇವೆ. ಅದನ್ನು ಮತ್ತೆ ಯೆಹೋಶುವನು ಇಸ್ರಾಯೇಲರ ನೆನಪಿಗೆ ತರ್ತಾ ಇದ್ದಾನೆ. ಆದ್ದರಿಂದ ನನ್ನ ಸಹೋದರಿಯರೇ, ಖಂಡಿತವಾಗಿ ಒಂದು ಕುಟುಂಬದಲ್ಲಿ ಒಂದಾಗಿ ದೇವರು ಕರೆದ್ರೆ, ಜೀವಿಸಿದರೆ ಖಂಡಿತವಾಗಿಯೂ ಯಾವುದೇ ಕಾರಣಕ್ಕೂ ಪಾಪ ಮಾಡಲು ಹೋಗಬಾರದು. ಅದು ಇಡೀ ಕುಟುಂಬದ ಮೇಲೆ ಬರುತ್ತದೆ. ಅದಕ್ಕೆ ವಿಮೋಚನ ಕಾಂಡ 20:5-6-34-7ರಲ್ಲಿ ನಾವು ಓದುತ್ತೇವೆ. ಹೆತ್ತ ತಂದೆಯ ದೋಷಫಲ 3-4 ಮಕ್ಕಳ ತಲೆಮಾರಿಗೆ ಅಂತೇಳಿ ಇದುವೇ ಪಾಪವಾಗಿದೆ. ಕೀರ್ತನೆ 109ರಲ್ಲಿ ತಾಯಿಯ ಪಾಪ ಅಳಿದು ಹೋಗದಿರಲಿ. ಇದು ಕೂಡ ಅನೇಕ ನಡೆದು ಹೋಗಿದೆ, ಇವತ್ತು ನಡೆಯುತ್ತಲೇ ಇದೆ. ಆದ್ದರಿಂದ ಬಹಳ ಒಂದು ಕುಟುಂಬವನ್ನ ದೇವರು ಆರಿಸಿಕೊಂಡಾಗ ಬಹಳ ಎಚ್ಚರವಾಗಿ ಇರಬೇಕು, ದೇವರೊಂದಿಗೆ ಜೀವಿಸಬೇಕು. ಯಾವುದೇ ಕಾರಣಕ್ಕೂ ಪಾಪ ಮಾಡಲು ಹೋಗಬಾರದು. ದೇವರ ನಾಮಕ್ಕೆ ಸ್ತೋತ್ರ. ಈಗ 23ನೇ ಅಧ್ಯಾಯ 16ನೇ ಒಂದು ವಚನವನ್ನು ಓದಿಕೊಳ್ಳೋಣ. 23:16. ನೀವು ದೇವರಾದ ಯೆಹೋವನ ನಿಬಂಧನೆಯನ್ನು ಮೀರಿ ಅನ್ಯ ದೇವತೆಗಳಿಗೆ ಅಡ್ಡಬಿದ್ದು ಸೇವಿಸಿದರೆ ಯೆಹೋವನ ಕೋಪಾಗ್ನಿಯು ನಿಮ್ಮ ಮೇಲೆ ಉರಿಯುವುದು ಮತ್ತು ಆತನು ಕೊಟ್ಟ ಒಳ್ಳೆಯ ದೇಶದಿಂದ ನೀವು ತೆಗೆದು ಹಾಕಲ್ಪಟ್ಟು ಬೇಗನೆ ನಾಶವಾಗುವಿರಿ ಎಂದನು. ನೋಡಿ, ಮತ್ತೆ ಅನೇಕರು ಏನು ಮಾಡ್ತಾ ಇದ್ದಾರೆ, ಇವತ್ತು ವಿಗ್ರಹಾರಾಧನೆ, ಪೂಜೆ ಪುಸ್ಕಾರಕ್ಕೆ ನಮಗೆ ದೇವರು ಬೇಕು, ದೆವ್ವನು ಬೇಕು ಅಂತೇಳಿ ಹೋಗ್ತಾ ಇದ್ದಾರೆ. 10 ಆಜ್ಞೆಗಳಿಗೆ ವಿರೋಧವಾಗಿ ನಡ್ಕೊಳ್ತಾರೆ, ಎಲ್ಲ ವಾಕ್ಯಗಳಿಗೂ ವಿರೋಧವಾಗಿ ನಡ್ಕೊಳ್ತಾರೆ. ನಮ್ಮನ್ನು ಅವ್ರು ಬಿಟ್ಟು ಹಾಕ್ತಾರೆ, ಇವರು ಬಿಟ್ಟು ಹಾಕ್ತಾರೆ, ನಮ್ಮ ಕಷ್ಟಕ್ಕೆ ಯಾರು ಬರ್ತಾರೆ, ನಾವು ಸತ್ತರೆ ಯಾರು ಬರ್ತಾರೆ, ನಮ್ಮ ಮದುವೆಗೆ ಪ್ರತಿಯೊಂದಕ್ಕೆ ಅವರು ಬರಬೇಕಲ್ಲ, ಇವರು ಬೇಕಲ್ಲ. ದೇವರ ಮನಸ್ಸು ನಮ್ಮ ಒಂದು ಹೃದಯದಲ್ಲಿ ಇದೆ ಅಂತ ಹೇಳಿಕೊಂಡು ಅನೇಕರು ವಿಗ್ರಹಾಧನೆ, ಪೂಜೆ ಪುಸ್ಕಾರಕ್ಕೆ ಮಾಡ್ತಾ ಇದ್ದಾರೆ. ಅನೇಕರು ನಾಟಕವಾಡಿ ಗೊತ್ತಿಲ್ಲದೆ ಹೋಗಿ ಸೈತಾನ ಕಾರ್ಯಕ್ಕೆ ಸೇರಿ ಸಭೆಗೆ ಬಂದು ಬಹಳ ಬುದ್ಧಿವಂತರಾಗಿ ಮಾತನಾಡ್ತಾರೆ, ಪ್ರಾರ್ಥನೆ ಮಾಡ್ತಾರೆ, ಸಾಕ್ಷಿ ಕೊಡ್ತಾರೆ. ಆದರೆ ಪರಲೋಕದಲ್ಲಿ ವಾಸ ಮಾಡುವಂತಹ ತಂದೆಯಾದ ದೇವರು ಮತ್ತು ಮಗನಾದ ದೇವರು ಭೂಲೋಕದಲ್ಲಿ ವಾಸ ಮಾಡ್ತಾ ಇರುವಂತ, ಭೂಲೋಕದಲ್ಲಿ ನಮ್ಮನ್ನು ನಡೆಸ್ತಾ ಇರುವಂತಹ ಪವಿತ್ರಾತ್ಮ ದೇವರು, ತ್ರಿಯೇಕ ದೇವರು 3 ಭಾಗಗಳಾಗಿ ಪ್ರತಿಯೊಬ್ಬರನ್ನು ವೀಕ್ಷಿಸುತ್ತಿದ್ದಾರೆ. ಅಂಥವರು ಬಹಳ ಕಷ್ಟ, ಸಂಕಟ, ದುಃಖಗಳು ಒಂದಲ್ಲ ಒಂದು ರೀತಿಯಲ್ಲಿ ಶಿಕ್ಷೆ ಬಂದೇ ಬರ್ತದೆ. ಆದ್ದರಿಂದ ತೆಗೆದು ಹಾಕಲ್ಪಟ್ಟು ಬೇಗನೆ ನಾಶವಾದಿರಿ. ದೇವರ ಪಟ್ಟಿಯಿಂದ ಮನಸ್ಸಿನಿಂದ ತೆಗೆದು ಹಾಕ್ತಾರೆ. ಪ್ರಾಪಂಚಿಕ ವಿಷಯದಲ್ಲಿ ಬಹಳಷ್ಟು ನಾಶವಾಗಬೇಕಾಗ್ತದೆ. ಇದು ಕೂಡ ಇವತ್ತು ನಡೆದು ಹೋಗಿದೆ, ನಡೆಯುತ್ತಲೇ ಇದೆ. ದೇವರು ನನ್ನ ಮುಖಾಂತರ ತಿಳಿಸಿದ್ದಾರೆ, ತಿಳಿಯಪಡಿಸ್ತಲೇ ಇದ್ದಾರೆ. ಆದ್ದರಿಂದ ನಾನು ಇವತ್ತು ಬಹಳ ಜನರಿಗೆ ವಿರೋಧಿಯಾಗಿದ್ದೇನೆ, ಬಹಳ ಜನರಿಗೆ ಬೇಡವೇ ಬೇಡ. ಆದ್ದರಿಂದ ನಮ್ಮ ಯೂಟ್ಯೂಬ್ ಸಂದೇಶವು ಯಾರಿಗೂ ಬೇಡ. ಕೆಲವು ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ನೋಡೋರಾಗಿದ್ದಾರೆ, ಸಂತೋಷ ಪಡೋರಾಗಿದ್ದಾರೆ. ಆದ್ದರಿಂದ ಒಂದು ಮನುಷ್ಯ ಹೇಳ್ದ, ಅಂಕಲ್ ಏನೇ ಆದರೂ ಸತ್ಯ ಸುವಾರ್ತೆಯನ್ನು ಬಿಡಬೇಡಿ, ನೀವು ಮಾತನಾಡೋದನ್ನು ಮಾತನಾಡಿರಿ. ನಮಗೆ ಬೇಕಾಗಿದೆ, ನಮಗೆ ತಿಳ್ಕೊಳ್ಬೇಕಾಗ್ತದೆ ಸತ್ಯವನ್ನ, ನಾವೀಗ ತಿಳ್ಕೊಳ್ತಾ ಇದ್ದೇವೆ ಅಂತ ಒಂದು ಸಹೋದರಿ ಕೂಡ ಅದನ್ನೇ ಹೇಳ್ತಾ ಇದ್ದಾರೆ. ಅಂಕಲ್, ನೀವು ಮಾತ್ರ ಸತ್ಯ ಸುವಾರ್ತೆಯನ್ನು ಬಿಡಬೇಡಿ, ನನ್ನ ಒಂದು ಜೀವಿತವು ಹಾಗೂ ಬಹಳ ಬದಲಾಗಿದೆ, ನಾನು ಇತರರಿಗೂ ಕೂಡ ಇದನ್ನು ತಿಳಿಸ್ತಾ ಇದ್ದೇನೆ. ಆದ್ದರಿಂದ ಸತ್ಯ ಸುವಾರ್ತೆಯನ್ನು ಬಿಡಬೇಡಿ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನೋಡಿ, ಇದು ದೇವರಿಂದ ಆಯ್ಕೆಯಾದವರಂತ ಅವರು ಮಾತನಾಡುವ ಮಾತು, ದೇವರ ವರ ಅವರಲ್ಲಿ ಇದೆ ಅಂತ ನಾವು ತಿಳ್ಕೊಳ್ಬೇಕಾಗ್ತದೆ. ಆದ್ರಿಂದ ದೇವರಿಂದ ಆಯ್ಕೆಯಾದವರು, ದೇವರು ಯಾರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿದ್ದಾರೋ
ದಯವಿಟ್ಟು ನನ್ನ ಸಹೋದರ ಸಹೋದರಿ, ವಿಗ್ರಹಾಧನೆ, ಮಾಯಾ, ಮಂತ್ರ, ವಿಚಿತ್ರವಾಗಿ 10 ದಶಾಜ್ಞೆಗಳಿಗೆ ವಿರೋಧವಾಗಿ ಹೋಗಬೇಡಿ. ಆಶೀರ್ವಾದವನ್ನ ಪಡ್ಕೊಳ್ಳಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಒಂದು ಸಂಸಾರಕ್ಕೆ ಬಹಳ ಕಷ್ಟ, ಸಂಕಟ, ದುಃಖ ಬಂತು. ವಿಷಯ ತಿಳಿಸಿದಾಗ, ದೇವರ ಪ್ರಾರ್ಥನೆ ಮಾಡಿದಾಗ, 1 ರೂಪಾಯಿ ಕೂಡ ಇಲ್ಲದಂಥ ಸಂದರ್ಭದಲ್ಲಿ, ಊಟಕ್ಕಿಲ್ಲದಂಥ ಸಂದರ್ಭದಲ್ಲಿ, ದೊಡ್ಡ ಕಾಯಿಲೆ ಬಂದಾಗ, ದೇವರಲ್ಲಿ ಪ್ರಾರ್ಥಿಸಿದಾಗ ಇತರರ ಕೈಯಿಂದ ಬಹಳ ಹಣವು ಹರಿದು ಬಂತು. ಅದರ 2ರಷ್ಟು ಅವರ ಆಸ್ಪತ್ರೆ ಖರ್ಚಿಗಿಂತ 2ರಷ್ಟು ಹರಿದು ಬಂತು. ಮತ್ತೆ ತಿರುಗಿ ಏನು ಮಾಡಿದ್ರು, ಹಿಂದೆ ತಿರುಗಿ ವಿಗ್ರಹಾರಾಧನೆ ಬಳಿಗೆ ಹೋಗಿದ್ದಾರೆ. ಈಗ ಅಲ್ಲಿ ಅವರ ಪ್ರಾರ್ಥನೆ ಮಾಡುವುದು, ಅವರಿಗೆ ಬುದ್ಧಿ ಹೇಳುವುದನ್ನು ಕೂಡ ಬಿಟ್ಟು ಬಿಟ್ಟಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನೋಡಿ ಮತ್ತೆ ಮತ್ತೆ ದೇವರ ಬಳಿಗೆ ದೇವರು ಏನು ಮಾಡ್ತಾರೆ, ಸಂಪೂರ್ಣವಾಗಿ ಬೆನ್ನು ಹಾಕಿ ಬಿಡ್ತಾರೆ. ದೇವರು ಪ್ರಾರ್ಥನೆಯನ್ನ ಕೇಳುವುದಿಲ್ಲ. ಯಾವುದು ಕಷ್ಟ, ಸಂಕಟ, ದುಃಖಗಳು ಬರ್ತವೆ ಅಂತ ಗೊತ್ತಿಲ್ಲ. ಇದು ಕಾರಣ ಇದು ದೇವರಲ್ಲ, ಇಂಥವರೇ ಕಾರಣರಾಗಿದ್ದಾರೆ. ಆದ್ದರಿಂದ ದೇವರಿಂದ ಅದ್ಭುತ ಕಾರ್ಯಗಳನ್ನು ಪಡೆದುಕೊಂಡವರು, ದೇವರಿಂದ ಸಹಾಯವನ್ನು ಪಡೆದುಕೊಂಡವರು ಬಹಳ ಎಚ್ಚರವಾಗಿರಬೇಕು. ದಯವಿಟ್ಟು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ, ಯಾವುದೇ ಕಾರಣಕ್ಕೂ 10 ದಶಾಜ್ಞೆಗಳಿಗೆ ವಿರೋಧವಾಗಿ ಹೋಗಬೇಡಿರಿ. ದೇವರ ಮಾತನ್ನ ಕೇಳಿ ಅದರಂತೆ ನಡೆಯೋದು ಉತ್ತಮವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯ. ಹಾಗೆ ಅಧ್ಯಾಯ ಯೆಹೋಶುವ 24 1ರಿಂದ 28ರವರೆಗೆ ಓದುವಾಗ, ಯೆಹೋಶುವ 24 1ರಿಂದ 28ರವರೆಗೆ ಓದುವಾಗ, ಇಸ್ರಾಯೇಲರು ತಾವು ಯೆಹೋವನ್ನೇ ಸೇವಿಸುವೆವೆಂದು ಯೆಹೋಶುವನೊಡನೆ ಪ್ರಮಾಣ ಮಾಡಿದ್ರು. ಈಗ ಯೆಹೋಶುವ ಬಹಳ ಚೆನ್ನಾಗಿ ಖಂಡಿತವಾಗಿ ದೇವರು ಹೇಳಿದ ಮಾತನ್ನ ತಿಳಿಸ್ತಾ ಬರುವಾಗ ಇಸ್ರಾಯೇಲರು ಏನು ಪ್ರಮಾಣ ಮಾಡಿದ್ರು, ನಾವು ದೇವರ ಮಾತನ್ನೇ ಕೇಳ್ತೇವೆ, ಅದರಂತೆ ನಾವು ನಡೆಯುತ್ತೇವೆ ಅಂತ ಹೇಳಿ ಪ್ರಮಾಣ ಮಾಡಿದರು. ಹಾಗೆ ನನ್ನ ಸಹೋದರ ಸಹೋದರಿಯರೇ, ಇವತ್ತು ಸತ್ಯ ಸುವಾರ್ತೆಯನ್ನ ಕೇಳುವಂತ ಪ್ರತಿಯೊಬ್ಬರು ಆ ಪರಮಾತ್ಮ ಭಗವಂತನ ಮಾತು, ಯೇಸು ಕ್ರಿಸ್ತನ ಮಾತು, ಅದು ಎಲ್ಲಿ ಹಿಂದೆ ತಿಳ್ಕೊಂಡಿದ್ದೇವೆ, ಯೇಸು ಅಂದ್ರೆ, ಯೆಹೋವ ಅಂದ್ರೆ ಪರಮಾತ್ಮನು ಭಗವಂತನೇ ಆಗಿದ್ದಾನೆ, ಬೇರೆ ಯಾರು ಅಲ್ಲ. ಆದ್ರಿಂದ ಸತ್ಯ ಮಾತನ್ನ ಕೇಳಿದಾಗ ಇವತ್ತು ಅಂಥವರು ಕೂಡ ಒಂದೇ ಒಂದು ಮಾತು ಕೊಡಬೇಕು, ದೇವರೇ ನಾವು ನಿಮ್ಮ ಮಾತನ್ನೇ ಕೇಳ್ತೇವೆ, ಇನ್ನು ಯಾವ ಮಾತನ್ನು ಕೇಳೋದಿಲ್ಲ, ನಿಮ್ಮ ಮಾತಿಗೆ ವಿಧೇಯರಾಗಿ ನಾವು ಜೀವಿಸ್ತೇವೆಪ್ಪ, ನಮ್ಮನ್ನು ಆಶೀರ್ವದಿಸಿ ಎಂಬುದಾಗಿ ದೇವರಿಗೆ ಮಾತು ಕೊಡಬೇಕಾಗಿದೆ. ಕೊಟ್ಟು ತಪ್ಪಿ ಹೋಗಬಾರದು. ಅದರಂತೆ ಯಾವುದೇ ಕಷ್ಟ, ಸಂಕಟ, ದುಃಖಗಳು, ಏನೇ ನಷ್ಟ ಬಂದರೂ, ಪ್ರಾಣಿ ಪಕ್ಷಿಗಳಲ್ಲಿ ನಷ್ಟ ಬರಬಹುದು, ಅಥವಾ ಬೆಳೆಯಲ್ಲಿ ನಷ್ಟ ಬರಬಹುದು. ಇದು ಲೋಕಕ್ಕೆ ಬಂದ ವಿಷಯ, ನಮಗೂ ಬಂದೇ ಬರುತ್ತದೆ. ಲೋಕಕ್ಕೆ ಬಂದ ಗಾಳಿ ನಮಗೂ ಕೂಡ ಬಡೀತದೆ. ಆಗ ನಾವು ದೇವರಲ್ಲಿ ಮೊರೆ ಇಟ್ಟಾಗ ದೇವರು ಅದರಿಂದ ನಮ್ಮನ್ನು ತಪ್ಪಿಸುವವನಾಗಿದ್ದಾನೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದಾವೀದರಸರು ಹೇಳಿದ್ದಾರೆ, ಒಂದು ಬಾಗಿಲು ಮುಚ್ಚಿದ್ರೆ 7 ಬಾಗಿಲು ತೆರೆಯುವುದು ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗಿರುವಾಗ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ಕೂಡ ನಾವು ದೇವರನ್ನು ಬಿಟ್ಟು ಹೋಗಬಾರ್ದು. ಇಸ್ರಾಯೇಲು ಯೆಹೋಶುವನಿಗೆ ಪ್ರಮಾಣ ಮಾಡಿದ ಹಾಗೆ ನಮ್ಮ ವಿಶ್ವಾಸ ಸಂಪೂರ್ಣ ದೇವರಲ್ಲಿ ಇರಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯಾದ ದೇವರೇ, ಮಗನಾದ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಸಂದೇಶವನ್ನು ನನ್ನ ಸಹೋದರ ಸಹೋದರಿಯನ್ನು ತಿಳಿಸಿದಕ್ಕಾಗಿ ಸ್ತೋತ್ರ. ಅವರು ಏನಾದರೂ ತಪ್ಪಿ ಹೋಗಿದ್ದರೆ ಅವರನ್ನು ಕ್ಷಮಿಸಿರಿ. ಪಾಪ ಪರಿಹಾರ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ಕೀರ್ತನೆ 91 ಪ್ರಕಾರ ನಿಮ್ಮ ಆಶೀರ್ವಾದ ಕೇಳುತ್ತಿರುವಂಥ ಎಲ್ಲರ ಮೇಲೆಯೂ ಕೂಡ ಇರಲಿ. ಅವರು ಗಂಡ ಹೆಂಡತಿ ಮಕ್ಕಳನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಅವರ ಮಕ್ಕಳು ಅವರು ಹೋಗುವಾಗಲೂ ಬರುವಾಗ ಅವರು ಪ್ರತಿಯೊಂದು ಕಾಲಿಡುವ ಹೆಜ್ಜೆಯನ್ನು ಕೂಡ ನೀವು ಆಶೀರ್ವಾದ ಮಾಡಿ, ಅವರ ಮಕ್ಕಳಿಗೆ ಒಳ್ಳೆ ವಿದ್ಯೆ, ಬುದ್ಧಿ, ಜ್ಞಾನ, ತಿಳುವಳಿಕೆ, ಶಾಂತಿ, ಸಮಾಧಾನ ಕೊಟ್ಟು, ಹೆತ್ತ ತಂದೆ ತಾಯಿಯ ಮಾತಿಗೂ ವಿಧೇಯರಾಗಿ, ನಿಮ್ಮ ವಾಕ್ಯಗಳಿಗೂ ವಿಧೇಯರಾಗಿ ಆಶೀರ್ವಾದ ಹೊಂದಿ, ಇತರರಿಗೆ ಕೂಡ ದಾನ ಧರ್ಮ ಮಾಡಿ, ಭೂಮಿಗೆ ಉಪ್ಪಾಗಿ ಲೋಕಕ್ಕೆ ಬೆಳಕಾಗಿ ಜೀವಿಸುವಂತೆ ನಿಮ್ಮ ಆಶೀರ್ವಾದ ಸದಾ ಗಂಡ ಹೆಂಡತಿ ಮಕ್ಕಳ ಎಲ್ಲರ ಮೇಲೆಯೂ ಕೂಡ, ಅವರ ಇಡೀ ಕುಟುಂಬ ಸಂಸಾರದ ಮೇಲೆಯೂ ಕೂಡ ಇರಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ